ಮಾನವ ಕಳ್ಳ ಸಾಗಾಣಿಕೆ ವಿರುದ್ಧ ಸಮರ ಸಾರಿರುವ ಹೈದರಾಬಾದ್ ಪೊಲೀಸರು ಈ ವರ್ಷ ಇದುವರೆಗೆ 30 ಬಾಂಗ್ಲಾದೇಶಿ ಯುವತಿಯರು ಸೇರಿದಂತೆ 60 ಜನರನ್ನು ಗುರುತಿಸಿದ್ದಾರೆ. ಹೌದು, ಮಾನವ ಕಳ್ಳ ಸಾಗಾಣಿಕೆಗೆ ಮಹಿಳೆಯರು, ಅಪ್ರಾಪ್ತರು, ಬಡವರು ಬಲಿಯಾಗ್ತಿದ್ದು, ಇದನ್ನು ಮನಗಂಡಂತ ಹೈದರಾಬಾದ್ ಪೊಲೀಸರು ಅಕ್ರಮ ವಿದೇಶಿ ನುಸುಳುಕೋರರ ವಿರುದ್ಧ ತಮ್ಮ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಿದ್ದಾರೆ. ಇನ್ನು ಉದ್ಯೋಗದ ಆಸೆ ತೋರಿಸಿ ಯುವತಿಯರನ್ನು ಅಕ್ರಮವಾಗಿ ಸಾಗಣೆ ಮಾಡಲಾಗ್ತಿದೆ ಎಂಬ ಅನುಮಾನದ ಹಿನ್ನೆಲೆಯಲ್ಲಿ ಪೊಲೀಸರು ಇತ್ತೀಚೆಗೆ ವೇಶ್ಯಾವಾಟಿಕೆ ಬಂಡ್ಲಗೂಡದಲ್ಲಿ ದಾಳಿ ನಡೆಸಿದರು. ಈ ವೇಳೆ ಬಾಂಗ್ಲಾದೇಶದ ಮಹಿಳೆಯರು ವೇಶ್ಯಾವಾಟಿಕೆ ದಂಧೆಯಲ್ಲಿ ಭಾಗಿಯಾಗಿರುವುದು ಪತ್ತೆಯಾಗಿತ್ತು. ಇನ್ನು ಈ ವೇಶ್ಯಾವಾಟಿಕೆ ಜಾಲದ ಹಿನ್ನೆಲೆ ಬಗ್ಗೆ ಪರಿಶೀಲನೆ ನಡೆಸಿದಾಗ ಸ್ಥಳೀಯ ಏಜೆಂಟರು ಅಂತಾರಾಷ್ಟ್ರೀಯ ಮಾನವ ಕಳ್ಳ ಸಾಗಾಣಿಕೆ ಜಾಲದೊಂದಿಗೆ ಸಂಬಂಧ ಹೊಂದಿರುವುದು ಪತ್ತೆಯಾಗಿದೆ. ಆಗ್ನೇಯ ಡಿಸಿಪಿ ಚೈತನ್ಯ ಕುಮಾರ್ ನಗರದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ 30ಕ್ಕೂ ಹೆಚ್ಚು ಏಜೆಂಟರ ಪಟ್ಟಿಯನ್ನು ಸಂಗ್ರಹಿಸಿರುವುದಾಗಿ ವರದಿಯಾಗಿದೆ. ಇನ್ನು ಡಿಸಿಪಿ ಚೈತನ್ಯ ಕುಮಾರ್ ಮಾಹಿತಿ ಪ್ರಕಾರ ಉದ್ಯೋಗದ ಭರವಸೆ ನೀಡಿ ಯುವತಿಯರನ್ನು ಅಕ್ರಮವಾಗಿ ಸಾಗಣೆ ಮಾಡಲಾಗ್ತಿರುವ ಅನುಮಾನ ವ್ಯಕ್ತವಾಗಿತ್ತು. ಅಷ್ಟೇ ಅಲ್ಲ, ಕೆಲವು ಸ್ಥಳೀಯ ಗ್ಯಾಂಗ್ಗಳು ಮುಕ್ತ ಯುವತಿಯರನ್ನ ಭಾರತದ ಕೋಲ್ಕತ್ತಾ ಮತ್ತು ಹೈದರಾಬಾದ್ನಂತಹ ನಗರಗಳಿಗೆ ಅಕ್ರಮವಾಗಿ ಸಾಗಿಸಿ ಅವರನ್ನ ಗುಲಾಮಿ ಕಾರ್ಮಿಕರು ಮತ್ತು ಮನೆ ಕೆಲಸಗಾರರನ್ನಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂಬ ದೂರುಗಳು ಕೂಡ ಬಂದಿದ್ವು. ಇದಲ್ಲದೆ ಸುಂದರವಾದಂತಹ ಯುವತಿಯರನ್ನ ಡಾನ್ಸ್ ಬಾರ್ಗಳು ಮತ್ತು ಮಸಾಜ್ ಪಾರ್ಲರ್ಗಳು ಹಾಗೂ ವೇಶ್ಯಾಗೃಹಗಳಿಗೆ ಮಾರಾಟ ಮಾಡುತ್ತಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಈ ವರ್ಷ ನಗರಕ್ಕೆ ಅಕ್ರಮವಾಗಿ ಪ್ರವೇಶ ಮಾಡಿದಂತಹ ವಿದೇಶಿಯರನ್ನ ಗುರುತಿಸಲು ಪೊಲೀಸರು ವಿಶೇಷ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿಯವರೆಗೆ ಗುರುತಿಸಲಾದಂತಹ 60 ಜನರಲ್ಲಿ 30 ಮಂದಿ ಬಾಂಗ್ಲಾದೇಶದ ಹುಡುಗಿಯರನ್ನ ಗುರುತಿಸಲಾಗಿದೆ. ಇತ್ತೀಚೆಗಷ್ಟೇ ಬಾಂಗ್ಲಾದೇಶದ ಹುಡುಗಿಯರೊಂದಿಗೆ ವೇಶ್ಯಾವಾಟಿಕೆಯಲ್ಲಿ ತೊಡಗಿದಂತಹ ಗ್ಯಾಂಗ್ ಒಂದನ್ನು ಬಂಡ್ಲಗೂಡದಲ್ಲಿ ಬಂಧಿಸಲಾಗಿದೆ. ಇನ್ನು ಈ ವೇಳೆ ಅಧಿಕಾರಿಗಳು ಸಂಗ್ರಹಿಸಿದ ಮಾಹಿತಿಯ ಆಧಾರದ ಮೇಲೆ ನಗರದ ಏಜೆಂಟರು ಅಂತಾರಾಷ್ಟ್ರೀಯ ಮಾನವ ಕಳ್ಳ ಸಾಗಾಣಿಕೆ ಗ್ಯಾಂಗ್ನೊಂದಿಗೆ ಸಂಪರ್ಕ ಹೊಂದಿರುವುದನ್ನು ಪತ್ತೆ ಹಚ್ಚಿದ್ದಾರೆ. ಇನ್ನು ನಗರದಲ್ಲಿ ಈಗಾಗಲೇ 30ಕ್ಕೂ ಹೆಚ್ಚು ಏಜೆಂಟರ ವಿವರಗಳನ್ನು ಸಂಗ್ರಹಿಸಲಾಗಿದೆ ಎಂದು ಆಗ್ನೇಯ ಡಿಸಿಪಿ ಚೈತನ್ಯ ಕುಮಾರ್ ಮಾಹಿತಿ ನೀಡಿದರು. ಇನ್ನು ಸೌಂದರ್ಯ ಮತ್ತು ವಯಸ್ಸಿನ ಆಧಾರದ ಮೇಲೆ ಬೆಲೆ ಹೇರಲಾಗಿದ್ದು, ಬಾಂಗ್ಲಾದೇಶದಲ್ಲಿನ ಬಡತನದ ಲಾಭ ಪಡೆದುಕೊಳ್ಳುತ್ತಿರುವಂತಹ ಮಾನವ ಕಳ್ಳ ಸಾಗಾಣಿಕೆದಾರರು ದೇಶದ ಗಡಿ ಉದ್ದಕ್ಕೂ ಹುಡುಗಿಯರು ಮತ್ತು ಯುವತಿಯರನ್ನ ಅಕ್ರಮವಾಗಿ ಕಳ್ಳ ಸಾಗಣೆ ಮಾಡುತ್ತಿರುವುದು ತನಿಖೆಯಾಗಿ ಗೊತ್ತಾಗಿದೆ. ಇನ್ನು ಬಾಂಗ್ಲಾದೇಶದ ಯುವತಿಯರನ್ನ ಸೋನೈ ನದಿಯ ಮೂಲಕ ಕೋಲ್ಕತ್ತಾಗೆ ಸಾಗಿಸಲಾಗುತ್ತಿರುವ ಬಗ್ಗೆ ಮಾಹಿತಿ ಕಂಡುಬಂದಿದೆ. ಮಸಾಜ್ ಪಾರ್ಲರ್ ಮತ್ತು ಬ್ಯೂಟಿ ಪಾರ್ಲರ್ಗಳಲ್ಲಿ ಉದ್ಯೋಗಾವಕಾಶಗಳನ್ನು ಒದಗಿಸುವ ನೆಪದಲ್ಲಿ ಅವರನ್ನ ಏಜೆಂಟ್ಗಳಿಗೆ ಹಸ್ತಾಂತರಿಸಲಾಗುತ್ತಿದೆ. ಪ್ರತಿ ಹುಡುಗಿಯರನ್ನ 20 ರಿಂದ 40 ಸಾವಿರ ರೂಪಾಯಿಗಳಿಗೆ ಖರೀದಿಸಿ ನಂತರ ಅವರ ಸೌಂದರ್ಯ ಮತ್ತು ವಯಸ್ಸಿಗೆ ಅನುಗುಣವಾಗಿ 1 ಲಕ್ಷ ರೂಪಾಯಿಗಳವರೆಗೆ ಮಾರಾಟ ಮಾಡಲಾಗುತ್ತಿದೆ ಎಂಬುದನ್ನು ತನಿಖೆಯಿಂದ ತಿಳಿದು ಬಂದಿರುವುದಾಗಿ ಡಿಸಿಪಿ ಚೈತನ್ಯ ಕುಮಾರ್ ಮಾಹಿತಿ ನೀಡಿದ್ದಾರೆ. ಇನ್ನು ಇತ್ತೀಚಿನ ಪ್ರಮುಖ ಘಟನೆಗಳು ಈ ರೀತಿಯಾಗಿವೆ. ಬಾಂಗ್ಲಾದೇಶದ ಬಡ ಹುಡುಗಿಯೊಬ್ಬಳನ್ನ 15 ದಲ್ಲಾಳಿಗಳು ಉದ್ಯೋಗ ನೀಡುವ ನೆಪದಲ್ಲಿ ಕರೆತಂದು ವೇಶ್ಯಾವಾಟಿಕೆಯ ಜಾಲಕ್ಕೆ 20 ಸಾವಿರ ರೂಪಾಯಿಗೆ ಮಾರಾಟ ಮಾಡಿದರು. ಈ ವಿಷಯ ತಿಳಿದ ಪೊಲೀಸರು ಆ ಬಾಲಿಕೆಯನ್ನ ರಕ್ಷಣೆ ಮಾಡಿದ್ದಾರೆ. ಇನ್ನು ಆ ಹುಡುಗಿ ನೀಡಿದ ಮಾಹಿತಿಯ ಆಧಾರದ ಮೇಲೆ ಅವರು 20 ಬಾಂಗ್ಲಾದೇಶದ ಹುಡುಗಿಯರನ್ನ ಹುಡುಕ್ತಿದ್ದಾರೆ. ಇನ್ನೊಂದು ಪ್ರಕರಣದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಬಾಂಗ್ಲಾದೇಶಿ ಹುಡುಗಿಯರನ್ನ ಮಹಿಳೆಯೊಬ್ಬರು ಬಂಡ್ಲಗೂಡದಲ್ಲಿರುವಂತಹ ವೇಶ್ಯಾಗೃಹಕ್ಕೆ ಒಪ್ಪಿಸಿದ್ರು. ಈ ಪ್ರಕರಣ ಕೂಡ ಪೊಲೀಸರ ಗಮನಕ್ಕೆ ಬಂದಿತ್ತು. ಇನ್ನು ಇದಕ್ಕೂ ಮುನ್ನ ಪಹಾಡಿ ಶರೀಫ್ ಮತ್ತು ಚಿತ್ರಕಾನದಲ್ಲಿನ ವೇಶ್ಯಾವಾಟಿಕೆ ಕೇಂದ್ರಗಳ ಮೇಲೆ ದಾಳಿ ನಡೆಸಿದಂತಹ ಪೊಲೀಸರು 9 ಯುವ ಬಾಂಗ್ಲಾದೇಶಿ ಮಹಿಳೆಯರನ್ನ ಸಂರಕ್ಷಣೆ ಮಾಡಿದ್ದಾರೆ. ಇನ್ನು ಫೆಬ್ರವರಿಯಲ್ಲಿ ಕೂಡ 20 ವಿದೇಶಿ ಮಹಿಳೆಯರನ್ನ ಸಂರಕ್ಷಿಸಿದಂತಹ ಪೊಲೀಸರು 16 ಮಾನವ ಕಳ್ಳ ಸಾಗಾಣಿಕೆದಾರರು ಮತ್ತು ವೇಶ್ಯಾಗೃಹ ನಿರ್ವಾಹಕರನ್ನು ಕೂಡ ಬಂಧಿಸಿದ್ದಾರೆ.